ಹಲೋ ಎವ್ರಿವನ್, ಇವಾಗ ಟ್ರೆಂಡಿಂಗ್ನಲ್ಲಿ ಇರೋದು ನಿಮ್ಮ ಇಮೇಜಸ್ನ ಕನ್ವರ್ಟ್ ಮಾಡೋದು ಹೇಗೆ ಅಂತೇಳಿ. ನಿಮ್ಮ ಇಮೇಜಸ್ನು ಗಿಬ್ಲಿಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತೇಳಿ ಎಲ್ಲರೂ ಕೂಡ ನೀವು ನೋಡ್ತಾ ಇರ್ಬೋದು. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಎಲ್ಲರೂ ಕೂಡ ಅವ್ರ ಇಮೇಜಸ್ನ ಕನ್ವರ್ಟ್ ಮಾಡಿ ಗಿಬ್ಲಿಗೆ ಕನ್ವರ್ಟ್ ಮಾಡಿ ಅವರು ಫೋಟೋಸ್ನ ಹಾಕ್ತಾ ಇದ್ದಾರೆ. ಫೇಸ್ಬುಕ್ನಲ್ಲಿ ಕೂಡ ಹಾಗೆ ಇದೆ. ವಾಟ್ಸಪ್ ಸ್ಟೇಟಸ್ನಲ್ಲಿ ನೋಡಿದ್ರು ಕೂಡ ಎಲ್ಲರೂ ಕೂಡ ಅದೇ ಸ್ಟೇಟಸ್ಸು DP ಎಲ್ಲರೂ ಕೂಡ ಅದೇ ಇಡ್ತಾ ಇದ್ದಾರೆ. ತುಂಬ ಟ್ರೆಂಡಿಂಗ್ನಲ್ಲಿದೆ. ಜಸ್ಟ್ 2 ಡೇಸ್ದಿಂದ ಸ್ಟಾರ್ಟ್ ಆಗಿರೋದು. ಸೊ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ನಾವು ಕೂಡ ನೋಡೋಣ ಹೇಗೆ ಯೂಸ್ ಮಾಡೋದು ಅಂತೇಳಿ. ನಾನು 2 ಮೆಥಡ್ಸ್ನ ಹೇಳ್ಕೊಡ್ತೀನಿ. ಸೊ ಎರಡು ಈಸಿ ಮೆಥಡ್ಸ್ ಇದೆ. ಸೊ ಫಸ್ಟ್ ಮೆಥಡ್ ಯಾವುದು ಅಂತೇಳಿ ChatGPT. ಓಕೆ, ಸೊ ನಿಮಗೆಲ್ಲ ಗೊತ್ತಿರ್ಬೋದು ChatGPT. ಸೊ ಇದು ಅಫಿಷಿಯಲ್ ವೆಬ್ಸೈಟ್. ಸೊ ನೀವು ಪ್ಲೇಸ್ಟೋರು ಆ್ಯಪ್ ಸ್ಟೋರು, ಸೊ ನಿಮ್ಮ ಮೊಬೈಲ್ ಪ್ಲೇಸ್ಟೋರ್ ಆ್ಯಂಡ್ರಾಯ್ಡ್ ಇದ್ದರೆ ಪ್ಲೇಸ್ಟೋರು, iOS ಇದ್ದರೆ ಆ್ಯಪ್ ಸ್ಟೋರಿಗೆ ಹೋಗಿಬಿಟ್ಟು ಸೊ ChatGPT ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಡೌನ್ಲೋಡ್ ಆದಮೇಲೆ ಸೈನಪ್ ಆಗಿ. ಓಕೆ, ಫಸ್ಟ್ ಸೈನಪ್ ಆದರೆ ಮಾತ್ರ ಇಮೇಜಸ್ನ ಅಪ್ಲೋಡ್ ಮಾಡೋಕ್ಕೆ ಅಲೋ ಮಾಡುತ್ತೆ, ಇಲ್ಲಾಂದರೆ ಇರಲ್ಲ. ಓಕೆ, ಸೊ ನಾನು ಆಲ್ರೆಡಿ ಸೈನಪ್ ಆಗಿದ್ದೀನಿ, ಲಾಗಿನ್ ಕೂಡ ಆಗಿದ್ದೀನಿ. ಸೊ ನಾನು ಇವಾಗ ತೋರಿಸ್ತೀನಿ ಹೇಗೆ ಅಪ್ಲೋಡ್ ಮಾಡೋದು ಇಮೇಜಸ್ ಅಂತ ಹೇಳಿ. ಓಕೆ, ಸೊ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೊ ಒಂದು ಇಮೇಜ್ನ ವಿರಾಟ್ ಕೊಹ್ಲಿ ಇಮೇಜ್ನ ಸೆಲೆಕ್ಟ್ ಮಾಡ್ತೀನಿ. ಆ್ಯಡ್ ಆದಮೇಲೆ ಓಕೆ, ಸೊ ಇಲ್ಲಿ ಒಂದು ಟೆಕ್ಸ್ಟ್ ನೀವು ಎಂಟ್ರ್ ಮಾಡಬೇಕಾಗುತ್ತೆ. ಕಂಪಲ್ಸರಿ ಆ ಟೆಕ್ಸ್ಟ್ನ ಆ್ಯಡ್ ಮಾಡಿದ್ರೆ ಮಾತ್ರ ಅದು ಕನ್ವರ್ಟ್ ಆಗುತ್ತೆ, ಇಲ್ಲಾಂದರೆ ಕನ್ವರ್ಟ್ ಆಗಲ್ಲ. ಓಕೆ, ಸೊ ಅದು ಏನಂತಂದರೆ ಓಕೆ, ಸೊ ಕನ್ವರ್ಟ್ ಟು ಗಿಬ್ಲಿ ಫೋಟೋ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಹಾಕಿರ್ತೀನಿ ಇದು ಟೆಕ್ಸ್ಟು. ಇಲ್ಲಾಂದರೆ ನೀವು ಡೈರೆಕ್ಟ್ ಜಸ್ಟ್ ಕನ್ವರ್ಟ್ ಇಂಟು ಗಿಬ್ಲಿ ಫೋಟೋ ಹಾಕಿದ್ರೆ ಹಾಕಿದ್ಮೇಲೆ ಜಸ್ಟ್ ಇದು ಏರೋ ಮಾರ್ಕ್ ಇದೆ ಅದರ ಮೇಲೆ ಸೆಲೆಕ್ಟ್ ಮಾಡಿ. ಓಕೆ, ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ ಕನ್ವರ್ಟ್ ಆಗೋಕ್ಕೆ. ನೋಡೋಣ ಹೇಗೆ ಬರುತ್ತೆ ವಿರಾಟ್ ಕೊಹ್ಲಿದು ಗಿಬ್ಲಿ ಫೋಟೋದಲ್ಲಿ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಮೇ ಬಿ ಆಲ್ಮೋಸ್ಟ್ 20 to 30 seconds ಮ್ಯಾಕ್ಸ್ ತೊಗೊಳುತ್ತೆ. ಓಕೆ, ಸೊ ಇದು ಡಿಪೆಂಡ್ ಆನ್ ಆಲ್ಸೋ ಯುವರ್ ವೈಫೈ ಆ್ಯಂಡ್ ಮೊಬೈಲ್ ಡೇಟಾ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಲೋ ಆಗಿ ಆ್ಯಕ್ಚುಲಿ ಲೋಡಿಂಗ್ ಆಗುತ್ತೆ. ಅದಾದಮೇಲೆ ನೀವು ಕ್ವಾಲಿಟಿಯಾಗಿ ಇಮೇಜ್ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಸೊ ಇದೆಲ್ಲರೂ ಕೂಡ ಹಾಗೆ ಮಾಡ್ತಾಯಿದ್ದಾರೆ. ನಾನು ಕೂಡ ನೋಡಿದೆ ತುಂಬ ಜನರು ಎಲ್ಲರೂ ವಾಟ್ಸಪ್ ಸ್ಟೇಟಸು, ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ. ಓಕೆ, ಸೊ ಎಲ್ಲರೂ ಕೂಡ ಅದೇ ಆಗ್ತಾರೆ. ತುಂಬ ಟ್ರೆಂಡಿಂಗ್ನಲ್ಲಿ ನಡೀತಾ ಇದೆ. ನಾನು ಕೂಡ ಒಂದು ಸರಿ ಟ್ರೈ ಮಾಡೋಣ ಮತ್ತು ನನಗೆ ಗೊತ್ತಿದ್ದರು ಕೂಡ ಟ್ರೈ ಮಾಡಲಿ ಅಂತ ಈ ವಿಡಿಯೋ ನೀವು ಹಾಕ್ತಾಯಿರೋದು. ಓಕೆ, ಸೊ ನೀವು ಕೂಡ ಟ್ರೈ ಮಾಡಿ. ಸೊ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಕೂಡ ಶೇರ್ ಮಾಡಿ, ಅವರು ಕೂಡ ಮಾಡಿ. ಹೇಳ್ತಾ ಇದೆ ನೋಡಿ, ಕ್ರಿಯೇಟಿಂಗ್ ಇಮೇಜ್ ಮೇ ಟೇಕ್ ಎ ಮೂಮೆಂಟ್ ಅಂತೇಳಿ. ಫೋಟೋ ಕನ್ವರ್ಟೆಡ್ ಇಟ್ಟು ಗಿಬ್ಲಿ ಯೂಸಿಂಗ್ ChatGPT. ಓಕೆ, ಇದು ಒಂದು ಮೆಥಡು. ಓಕೆ, ಇದು ಈಸಿಯಾಗಿದೆ. ಓಕೆ, ಇದೇನು ಟಫ್ ಏನಿಲ್ಲ. ಓಕೆ, ಈ ಮೇಲ್ಗಡೆ ಐಕಾನ್ ತೋರಿಸ್ತಾ ಇದೆ ನೋಡಿ, ಮೇಲ್ಗಡೆ ಐಕಾನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನೀವು. ಸೊ ವ್ಯೂ ಡೀಟೇಲ್ಸ್, ಶೇರ್, ನೇಮ್, ಅಚೀವ್, ಸೊ ಆ ಥರನೂ ಮಾಡ್ಬೋದು. ಓಕೆ, ಸೊ ಅದು ಇಮೇಜ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನೀವು ಸೇವ್ನ ಮಾಡ್ಕೋಬೋದು. ಓಕೆ, ನೀವು ಶೇರ್ ಕೂಡ ಮಾಡ್ಬೋದು. ಓಕೆ, ಸೊ ನಾನು ಸೇವ್ ಮಾಡಿದ್ದೀನಿ. ಓಕೆ, ಇಮೇಜ್ ಡೌನ್ಲೋಡೆಡ್ ಅಂತ ಬರುತ್ತೆ. ಓಕೆ, ಇದೇ ರೀತಿ ನೀವು ಕೂಡ ಮಾಡ್ಬೋದು. ಓಕೆ, ಸೊ ಎರಡನೇ ಮೆಥಡ್ನ ನಾನು ತೋರಿಸ್ತೀನಿ, ಅದು ಕೂಡ ನೋಡೋಣ ಯಾವುದು ನಿಮಗೆ ಬೆಸ್ಟ್ ಅನಿಸುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು. ಓಕೆ ಓಕೆ ಇದು ಇನ್ನೊಂದು ಮೆಥಡ್. ಓಕೆ, ಗ್ರೋಕ್ ಅನ್ನೋದಿದೆ, ಗ್ರೋಕ್ ಆ್ಯಪ್ ಇದೆ. ಸೊ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಗ್ರೋಕ್ನ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಬಂದರೆ ಸೈನಪ್ ಆಗಿ. ಓಕೆ, ಫಸ್ಟು ಸೈನಪ್ ಆದಮೇಲೆ ಇಮೇಜ್ನ ಅಪ್ಲೋಡ್ ಮಾಡ್ಬೋದು, ಫೋಟೋನ ಅಪ್ಲೋಡ್ ಮಾಡಿ ಕನ್ವರ್ಟ್ ಮಾಡೋಕ್ಕೆ ಬರುತ್ತೆ. ಓಕೆ, ಸೊ ಅದಾದಮೇಲೆ ನೀವು ಫೋಟೋನ ಕ್ಲಿಕ್ ಮಾಡಿ, ಅಟ್ಯಾಚ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಅಟ್ಯಾಚ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ, ಫೋಟೋಸ್ ಅಂತ ಇರುತ್ತೆ, ಫೋಟೋಸ್ ಮೇಲೆ ಸೆಲೆಕ್ಟ್ ಮಾಡಿ. ಓಕೆ, ಸೊ ಒಂದು ಬಂದಮೇಲೆ ಫೋಟೋನ ನಾನು ವಿರಾಟ್ ಕೊಹ್ಲಿ ಫೋಟೋ ಇಮೇಜ್ ನಾನು ಸೆಲೆಕ್ಟ್ ಮಾಡಿರ್ತೀನಿ. ಸೊ ಅದು ಸೆಲೆಕ್ಟ್ ಆದಮೇಲೆ ಟೆಕ್ಸ್ಟ್ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಹಾಕಿರ್ತೀನಿ, ಬೇಕಾದರೆ ಇಲ್ಲಿ ಕೂಡ ಹಾಕ್ತಿರ್ತೀನಿ ನೋಡಿ. ಕನ್ವರ್ಟ್ ಇಟ್ಟು ಗಿಬ್ಲಿ ಫೋಟೋಸ್ ಅಂತ ಹಾಕಿ, ಗಿಬ್ಲಿ ಫೋಟೋ ಅಂತೇಳಿ. ಆ್ಯಂಡ್ ಸೊ ಇದು ಐಕಾನ್ ಮೇಲೆ ಪ್ರೆಸ್ ಮಾಡಿ. ಓಕೆ, ಸೊ ಕನ್ಫರ್ಮ್ ಯುವರ್ ಏಜ್ ಇಂಟು ಕಂಟಿನ್ಯೂ ಅಂತ ತೋರಿಸುತ್ತೆ. ಸೊ ಯಾವುದಾದ್ರೂ ಏಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಯಾವುದೊಂದು ಏಜ್ ಸೆಲೆಕ್ಟ್ ಮಾಡ್ಕೊಂಡು ಸೊ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಸೊ ಆಟೋಮೆಟಿಕ್ ಜನ್ರೇಟ್ ಆಗುತ್ತೆ. ಸೊ ಅದರಲ್ಲಿ ನೀವು ಕ್ವಾಲಿಟಿ ಆಗಿರೋಂಥ ಇಮೇಜ್ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದು ಕನ್ವರ್ಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ವೇಟ್ ಮಾಡೋದು. ಬರ್ತಾಯಿದೆ, ಇವಾಗ ನೋಡ್ಬೋದು ನೀವು ಸ್ಲೋ ಆಗಿ. ಸೊ ವಿರಾಟ್ ಕೊಹ್ಲಿ ಫೇಸ್ ನೋಡ್ಬೋದು ಈಗ. ನೈಸ್. ಸೊ ಚೆನ್ನಾಗಿ ಓಕೆ, ಚೆನ್ನಾಗಿ ಕನ್ವರ್ಟ್ ಆಗುತ್ತೆ. ಓಕೆ, ನೈಸ್.
ಓಕೆ. ಸೊ ಇವಾಗ ನೋಡ್ಬೋದು ಕನ್ವರ್ಟ್ ಆಯಿತು ಇಮೇಜ್. ಸೊ ತುಂಬ ಫಾಸ್ಟಾಗಿ ಕನ್ವರ್ಟ್ ಆಯಿತು ಆ್ಯಕ್ಚುಲಿ, ಫೇಸ್ ಪೂರ ಕನ್ವರ್ಟ್ ಆಯಿತು. ಕೆಳಗಡೆ ನೋಡ್ಬೋದು ರೀಟೇಕು, ಡೌನ್ಲೋಡು, ಫಾರ್ವರ್ಡು, ಲೈಕು, ಡಿಸ್ಲೈಕ್ ಅಂತಿದೆ. ಓಕೆ, ನಾವು ಕ್ಲಿಕ್ ಮಾಡಿ ಡೌನ್ಲೋಡ್ ಕೂಡ ಮಾಡ್ಬೋದು. ವುಡ್ ಲೈಕ್ ಟು ಆ್ಯಡ್ ಯುವರ್ ಫೋಟೋ ಅಲೋತು ಮಾಡಿದ್ರೆ ಸೊ ಡೌನ್ಲೋಡ್ ಕೂಡ ಆಗುತ್ತೆ. ಓಕೆ, ಸೊ ನೀವು ಲೈಕ್ ಕೂಡ ಮಾಡ್ಬೋದು ಈ ಫೋಟೋನ. ಓಕೆ, ಸೊ ಇನ್ ಕೇಸ್ ನೀವು ಮತ್ತೆ ಬೇರೆ ಥರ ಬೇಕಂದರೆ ಮತ್ತು ಇನ್ನೊಂದು ಸರಿ ನೀವು ರಿಫ್ರೆಶ್ ಮೇಲೆ ಕ್ಲಿಕ್ ಮಾಡ್ಬೋದು. ಮತ್ತೊಂದು ಟೈಮ್ ಕೂಡ ಜನ್ರೇಟ್ ಆಗುತ್ತೆ, ಅದು ಕೂಡ ನಾನು ತೋರಿಸ್ತಾ ಇದ್ದೀನಿ. ಸೊ ಈಚ್ ಟೈಮ್ ಕೂಡ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ವೇಟ್ ಮಾಡಬೇಕು, ಸ್ವಲ್ಪ ವೇಟ್ ಆದಮೇಲೆ ಅಷ್ಟೇನು ಜಾಸ್ತಿ ತೊಗೊಳ್ಳಲ್ಲ, ಹಾರ್ಡ್ಲಿ 30 to 40 ಸೆಕೆಂಡ್ಸ್ ತೊಗೊಳುತ್ತೆ. ಓಕೆ, ಇವಾಗ ಮತ್ತೆ ಜನ್ರೇಟ್ ಆಗ್ತಾಯಿದೆ. ಓಕೆ, ಸೊ ಬ್ಯಾಕ್ಗ್ರೌಂಡ್ ಎಲ್ಲ ಸ್ವಲ್ಪ ಚೇಂಜಸ್ ಬೇರೆಯೇ ಕಾಣೋದು. ಅದು ಫಸ್ಟಿಂದ ಬೇರೆ ಇತ್ತು, ಇವಾಗಿನ ಬೇರೆ ಬ್ಯಾಕ್ಗ್ರೌಂಡ್ ಇದೆ. ಸೊ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಆ್ಯಕ್ಚುಲಿ. ಓಕೆ, ಸೊ ಇದು ಕೂಡ ನೀವು ನೋಡ್ಬೋದು. ಸೊ ನಿಮ್ಗೆ ಇಷ್ಟ ಆದರೆ ಇದು ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಮತ್ತೆ ರೀಟೇಕ್ ಮೇಲೆ ಕ್ಲಿಕ್ ಮಾಡ್ಬೋದು. ಓಕೆ, ಸೊ ಎರಡಿದೆ. ಓಕೆ, ಈ ಕಡೆ ಒಂದಿದೆ. ಅದು ನಾವು ಫಸ್ಟ್ ನೋಡ್ಬೋದು, ಫಸ್ಟ್ ಇಮೇಜ್ ಗಿಬ್ಲಿ ಕನ್ವರ್ಟ್ ಆಗಿರೋದು. ಈ ಕಡೆ ಕ್ಲಿಕ್ ಮಾಡಿದ್ರೆ ಸೆಕೆಂಡ್ ಒನ್ ನೋಡಿ. ಸೊ ಡಿಫ್ರೆಂಟ್ ಇದೆ. ಓಕೆ, ನಿಮಗೆ ಯಾವ್ದು ಬ್ಯಾಕ್ಗ್ರೌಂಡ್ ಇಷ್ಟ ಆಗುತ್ತೆ ಅದ್ರ ಮೇಲೆ ಇದು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಡೌನ್ಲೋಡ್ ಮಾಡ್ಕೋಬೋದು. ಇದೇ ಥರ ನೀವು ಎಷ್ಟಾದರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನಾನು 2 ಟೈಮ್ಸ್ ನಾನು ಜನ್ರೇಟ್ ಮಾಡಿದ್ದೀನಿ, 3 ಟೈಮ್ಸ್ ಎಷ್ಟು ಕೂಡ. ಸೊ ಇದು 100% ಫ್ರೀ ಆಗುತ್ತೆ. ಇದೇನು ಫ್ರೀ ಆ್ಯಪ್ ಇರೋದರಿಂದ ನೀವು ಎಷ್ಟು ಕೂಡ ನೀವು ಜನ್ರೇಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.